ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಆರಾಮಿದ್ದೇನೆ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಟಿಫನ್ ಎಲ್ಲ ಮಾಡಿಬಿಟ್ಟು ಹೊರಗಡೆ ಬಂದ್ವಿ ನಮ್ಮ ಮನೆಯವ್ರು ನಾನು. ಅದೇ ಸ್ವಲ್ಪ ಚೈನ್ ಮತ್ತು ಕಾಲುಂಗುರ ತೊಗೊಳೋದಿತ್ತು. ನನ್ನ ಚೈನ್ ಕಟ್ಟಾಗಿದ್ದು, ಸೊ ಹಾಗಾಗಿ ತೊಗೊತಾ ಇದ್ದೆ. ಡೈಲಿ ಯೂಸ್ಗೆ ಪ್ಲೇನ್ ತೊಗೊಂಡ್ರಾಯ್ತಂತ ಪ್ಲೇನ್ ತೊಗೊಂಡೆ ಫ್ರೆಂಡ್ಸ್. ಇದು ಚೆನ್ನಾಗಿರುತ್ತೆ, ಏನೂ ಆಗೋಲ್ಲ. ತುಂಬ ದಿನದಿಂದ ಆಸೆ ಇತ್ತು ಈ ಥರ ಹಾಕ್ಕೋಬೇಕಂತ ನನಗೆ. ಸೊ ಹಾಗಾಗಿ ಪ್ಲೇನ್ ತೊಗೊಂಡೆ. ಕಾಲುಂಗುರಗಳು ಸ್ವಲ್ಪ ಎಲ್ಲ ಇದಾಗಿತ್ತು, ಹಾಗಾಗಿ ಕಾಲುಂಗುರ ತೊಗೊಂಡೆ ಪ್ಲೇನು. ಸಾದಾ ಏನೂ ಆಗಂಗಿಲ್ಲ, ಭಾಳ ದಿನ ಬರುತ್ತೆ ಅಂದರು ಟಾಪ್ ಅವರು. ಅದಕ್ಕೋಸ್ಕರ ಈ ಥರ ತೊಗೊಂಡೆ ಫ್ರೆಂಡ್ಸ್. ಬೆಳೆ ಬಂದುಬಿಟ್ಟು 890 ಎಷ್ಟು ಇತ್ತು ಒಂದು ತೊಲಿಗೆ. ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ವಿ. ನಮ್ಮ ಅಕ್ಕ ಅವ್ರ ಊರಿಂದ ಬಂದಿದ್ರಲ್ಲ, ಸೊ ಅವ್ರು ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಎಲ್ಲ ಕಟ್ ಮಾಡ್ತಾ ಇದ್ರು. ಬರುವಾಗ ಹಂಗೆ ಚಿಕನ್ ಮತ್ತು ಮಟನ್ ಎರಡು ತೊಗೊಂಡು ಬಂದಿದ್ವಿ. ಬಿರಿಯಾನಿ ಮಾಡ್ತಾ ಇದ್ಲು ನನ್ನ ಮಗಳು, ಅಂದರೆ ನಮ್ಮ ಅಕ್ಕ ಮಗಳು. ಊರಿಂದ ಬಂದಿದ್ರು, ಮಹಾರಾಷ್ಟ್ರದಲ್ಲಿ ಇರ್ತಾರೆ ಇವರು. ವಿಡಿಯೋ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ರು. ಇಲ್ಲಿ ಬಂದ್ಬಿಟ್ಟು ಮಿಕ್ಸಿಗೆ ಹಾಕ್ತಾ ಇದ್ದಾರೆ. ಮಸಾಲೆ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ರು ಮಗಳಿಗೆ. ಅವತ್ತು ಅವರೇ ಮಾಡಿದ್ರು ಇಬ್ಬರು ಸೇರಿಬಿಟ್ಟು. ಬಂದರೆ ಮಾಡ್ತಾ ಇರ್ತಾರೆ ಯಾವುದಾದ್ರೂ ಅಂತ. ಹಿಂಗೆ ಕೂಡ ನಮ್ಮ ಅಕ್ಕ ಅವರು ನಾವು ಫುಲ್ ಮೊದಲಿಂದ ಕ್ಲೋಸ್ ಆಗಿ ಅಟ್ಯಾಚ್ಮೆಂಟ್. ಸ್ವಂತ ಅಕ್ಕ ತಂಗಿ ಥರನೇ ಇರ್ತೀವಿ ಯಾವಾಗಲೂ ನಾವು. ಚೆನ್ನಾಗಿರ್ತಾರೆ, ಜೋಕ್ ಮಾಡ್ತಾನಕ್ಕಂತ, ಆಟ ಆಡ್ಕೊಂತ ಹುಡುಗರ ಥರ ಇರ್ತಾರೆ. ಇಲ್ಲಿ ನಮ್ಮ ಮಗಳು ಅಂದರೆ ನಮ್ಮ ವರ್ಷ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಉಳ್ಳಾಗಡ್ಡೆ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದಾರೆ, ಅದು ಬಿರಿಯಾನಿಗೋಸ್ಕರ ಹಾಕ್ಲಿಕ್ಕೆ ಲಾಸ್ಟಿಗೆ. ಮಟನ್ ರೆಡಿ ಮಾಡಿಟ್ಟಾಳೆ ಆ ಕಡೆ ಸೈಡು. ನಮ್ಮ ಅತ್ತೆ ಅವ್ರು ಚಿಕನ್ ತಿನ್ನಲ್ಲ, ಸೊ ಹಾಗಾಗಿ ಮಟನ್ ತಂದಿದ್ವಿ ಅವರಿಗೆ. ಈ ಕಡೆ ಬಿರಿಯಾನಿ ಮಾಡಲಿಕ್ಕೆ ವರ್ಷ ಅಂತ. ಇಲ್ಲಿ ನನ್ನ ಮಗಾಗ ಟಿ ವಿ ಹಚ್ಚಿಬಿಟ್ಟು ಕೂಡಿಸಿದ್ವಿ. ಸ್ನಾನಗೀನ ಮಾಡಿಸ್ಬಿಟ್ಟು ಮಲ್ಕೊಂಡಿದ್ದಿದ್ದ, ಹಾಗಾಗಿ ಹೋಗಿ ಬರೋವರೆಗೂ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಿದ್ದ. ಸೊ ಎದ್ದ ನಂತರ ಸ್ನಾನ ಮಾಡಿಸಿದ್ರು ನಮ್ಮ ಅತ್ತೆಯವ್ರು, ನಾವೆಲ್ಲ ಸೇರಿಬಿಟ್ಟು. ಇಲ್ಲಿ ಅವ್ರ ಅಕ್ಕ ಕಟ್ಟೆ ಹಾಕ್ಯಾಳ, ಅಡ್ಡ ಹೋಗ್ತಾ ಇದ್ಲು ಅವನು. ಹಂಗಾಗಿ ಕಟ್ಟೆ ಹಾಕ್ಯಾಳ, ಅವ್ನು ಡ್ಯಾನ್ಸ್ ಮಾಡ್ಕೊತ ಕೂತ ನೋಡ್ರಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಈ ಥರ ಕಟ್ಟೆ ಹಾಕಿದ್ದು ಚೇರಿಗೆ. ಆದ್ರೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವ್ರ ಅಕ್ಕಂದು ಬ್ರಷ್ ಹಿಡ್ಕೊಂಡು ಆಟ ಆಡ್ತಾ ಬಾಯಲ್ಲಿ ಇಟ್ಕೊಂಡು. ನಮ್ಮ ಅತ್ತೆಯವರು ಮೊನ್ನೆನೇ ಊರಿಂದ ಬಂದರು ಫ್ರೆಂಡ್ಸ್. ಮೊನ್ನೆ ರಾತ್ರಿ ಬಂದರು ಊರಿಂದ. ಒಂದು ವಾರ ಹೋಗಿದ್ರು ಊರಿಗೆ ಅವರು. ಸೊ ಫೈನಲಿ ರೆಡಿ ಮಾಡ್ತಾ ಇದ್ದಾಳೆ. ಇಲ್ಲೆಲ್ಲ ಗ್ರೇವಿ ಮತ್ತು ಚಿಕನ್ ಬೇರೆ ಮಾಡ್ಕೊಂಡಿದ್ಲು, ಇಲ್ಲಿ ರೈಸ್ ಬೇರೆ ಮಾಡ್ಕೊಂಡಿದ್ಲು. ಸೊ ಲೇಯರ್ ಥರ ಕುಕ್ಕರ್ನಲ್ಲಿ ಹಾಕ್ತಾ ಇದ್ದಾಳೆ. ಒಂದು ಲೇಯರ್ ಚಿಕನ್, ಒಂದು ಲೇಯರ್ ರೈಸ್ ಹಾಕ್ತಾ ಇದ್ಲು. ಸೂಪರ್ ಮಾಡಿದ್ಲು ಫ್ರೆಂಡ್ಸ್ ಬಿರಿಯಾನಿ. ನನ್ನ ಮಗಳು, ನಮ್ಮ ಭಾವನ ಮಗಳು ವರ್ಷ ಬಂದ್ಬಿಟ್ಟು ಹೆಸರು. ಮತ್ತು ಎಗ್ ಬಿರಿಯಾನಿ ಸೂಪರ್ ಮಾಡಿದ್ಲು. ಒಂದು ಟೈಮು ಚೆನ್ನಾಗಿ ಮಾಡ್ತಾಳೆ. ಆಲ್ಮೋಸ್ಟ್ 1 kg ಜಾಸ್ತಿನೇ ಇತ್ತು. ಅನ್ನ ಬಂದುಬಿಟ್ಟು, ಚಿಕನ್ ಬಂದುಬಿಟ್ಟು 1.5 kg ಇತ್ತು. ಗ್ರೇವಿ ಬೇರೆ ಮಾಡಿದ್ವಿ, ಬಿರಿಯಾನಿ ಬೇರೆ ಮಾಡಿದ್ವಿ ಫ್ರೆಂಡ್ಸ್. ನಮ್ಮ ಮನೆಯವರಿಗೆ ಬಿರಿಯಾನಿ ಅಂದರೆ ಅಷ್ಟೇ ಇಷ್ಟ ಆಗೋಲ್ಲ. ಅವರಿಗೆ ಗ್ರೇವಿ ಥರ ಇರಬೇಕು, ಮತ್ತು ಚಪಾತಿ ರೊಟ್ಟಿ ಏನಾದರೂ ಇರಬೇಕು. ವೈಟ್ ರೈಸ್ ಇದ್ದರೆ ಇಷ್ಟ ಆಗುತ್ತೆ, ಪಲಾವ್ ರೈಸ್ ಇದ್ದರೂ ಪರವಾಗಿಲ್ಲ. ಫೈನಲಿ ತುಪ್ಪ ಹಾಕ್ತಾ ಇದ್ದಾಳೆ ಮೇಲ್ಗಡೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಈಗ ಮೇಲ್ಗಡೆ ಒಂದು ದಮ್ ಕಟ್ಟಿಡ್ತಾ ಇದ್ಲು. ವೇಟ್ದೇನೋ ಇಟ್ಟಿದ್ಲು ಅದ್ರ ಮೇಲೆ, ಆ ಥರ ಹಾರಿ ಏನಾದರೂ ಇಟ್ಟಿದ್ಲು. ಇಲ್ಲಿ ನಮ್ಮ ಡಿಂಪು ಬಂದ್ಲು ಸ್ಕೂಲಿಂದ. ಅವತ್ತು ಇಲ್ಲಿಗೆ ಬಂದ್ಲು ಫ್ರೆಂಡ್ಸ್. ನನ್ನ ಮಗ ಬಾಗ್ಲಿಲ್ಲಿ ಕುಂತ್ಕೊಂಡಿದ್ದ. ಇಲ್ಲಿ ನಮ್ಮ ಡಿಂಪು ಹಗ್ ಮಾಡ್ಕೊಂಡಿದ್ದು ನೋಡ್ತಾ ಕೂತ್ಕೊಂಡಿದ್ದ ನನ್ನ ಮಗ, ನಮ್ಮ ಸೋನುಗ. ಸೋನು ಅಂತ ಕರಿತೀವಿ. ಆಟ ಆಡ್ತಾ ಇದ್ದಾರೆ ಇಬ್ಬರು. ಹೊರಗಡೆ ಬಂದಿದ್ದ ನನ್ನ ಮಗ. ಸೊ ನಮ್ಮ ಡಿಂಪು ಎತ್ಕೊಂಡು ಒಳಗಡೆ ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್. ಸೋನು ಅದೆಲ್ಲ ಮಿಕ್ಸ್ ಮಾಡ್ತಾ ಇದ್ಲು, ಮಟನ್ ಮಾಡ್ತಾ ಇದ್ಲು ಈ ಕಡೆ ಸೈಡು. ಸೊ ಆ ಕಡೆ ಅದೇ ಕುಕ್ಕರ್ ಇಟ್ಟಿದ್ಲು, ಅದು ಕುಕ್ಕರ್ ಫೈನಲಿ ಎಲ್ಲ ರೆಡಿ ಆಯಿತು. ಎಲ್ರದ್ದು ಊಟ ಆಯಿತು ಫ್ರೆಂಡ್ಸ್. ಊಟ ಮಾಡಿದ ನಂತರ ಸಾಯಂಕಾಲ ಅತ್ತೆಯವರು ಮತ್ತು ನಮ್ಮ ಮನೆಯವರು, ನನ್ನ ಮಗ 3 ಜನ ಸ್ವಲ್ಪ ಹೊರಗಡೆ ಹೋಗಿದ್ದರು. ನನಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ತಾಯಿಗೆ ಹಾಕ್ಸ್ಕೊಂಬರಕ್ಕೆ ಹೋಗಿದ್ರು ಫ್ರೆಂಡ್ಸ್.
ಯಾಕಂದರೆ ಅವನಿಗೆ ತುಂಬ ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ, ಆರಾಮಾಗಿರಲಿಲ್ಲ. ಅದಕ್ಕೋಸ್ಕರ ಅಲ್ಲಿ ಸಾಹೇಬ್ರು ಅಂದರೆ ಮುಸ್ಲಿಮ್ ಅವ್ರ ದರ್ಗಕ್ಕೆ ಹೋಗಿ ಬಂದರು. ಬರುವಾಗ ಬನ್ನು ಮತ್ತು ಬಿಸ್ಕಿಟ್ ತಂದಿದ್ರು. ಸೊ ಟೀ ಎಲ್ಲ ಕುಡಿದ್ರು ಎಲ್ಲರೂ. ಕುಡಿದ ನಂತರ ನಮ್ಮ ಅಕ್ಕ ಅವರು ಸ್ವಲ್ಪ ಕಾಳು ಅದು ತೊಗೋಬೇಕಂತ ಬಜಾರ್ಗೆ ಹೋದ್ರು ಫ್ರೆಂಡ್ಸ್. ಅಲ್ಲಿ ಸಿಗೋದಿಲ್ಲ ಆ ಕಡೆ ಸೈಡ್, ಮಹಾರಾಷ್ಟ್ರ ಸೈಡ್. ಅದಕ್ಕೋಸ್ಕರ ಬಿರಿಯಾನಿ ಮಾಡಿದ್ವಲ್ವ, ಹಂಗೆ ಬಾಕ್ಸ್ ತೊಗೊಂಡು ಹೋದ್ರು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ನನ್ನ ಕಾಲಿಗೆ ಅಂತ ತೋರಿಸ್ತಾ ಇದ್ದೀನಿ. ಕಾಲುಂಗುರ ಮತ್ತು ಚೈನ್ ಹಾಕ್ಕೊಂಡೆ ಫ್ರೆಂಡ್. ಮಕ್ಕಳಿಗೆ ಯಾವುದೇ ತಗೊಳ್ಳಿ, ಬಟ್ಟೆ ಆಗಲಿ, ಚೈನ್ ಆಗಲಿ, ಬಂಗಾರ ಆಗಲಿ, ಬಟ್ಟೆ ಆಗಲಿ, ಎಲ್ರಿಗೂ ಅಷ್ಟೇ ಖುಷಿ ಅಲ್ವಾ ಫ್ರೆಂಡ್ಸ್. ತೊಗೊಂಡ್ರೆ ಹೊಸದು ಯಾವುದೇ ತೊಗೊಂಡ್ರು ಅದೇ ಥರ ನನಗೂ ಖುಷಿ ಆಯಿತು ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನಮ್ಮ ಅಕ್ಕ ಅವ್ರು ಇವತ್ತು ನೈಟೇ 12 ಗಂಟೆಗೆ ಟಿಕೆಟ್ ಮಾಡಿಸ್ಕೊಂಡಿದ್ರು. ಸೊ ರಿಟರ್ನ್ ಹೋದರು ಅವ್ರ ಊರಿಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.